ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ಎನ್ ಜೆ ದೇವರಾಜ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿರುವಂತಹ ಒಂದು ಸ್ಥಳದಲ್ಲಿದ್ದೀವಿ. ಈ ಒಂದು ಬ್ಲೂ ಜೆ ಸನ್ಶೈನ್ ಲೇಔಟ್ ಅಂತ ಈ ಲೇಔಟು ಸುಮಾರು ದೊಡ್ಡ ವೆಂಚರ್ ಇದು. ಇಂಥ ವೆಂಚರಲ್ಲಿ ಶಶಿಧರ್ ಪಲ್ಲಕ್ಕಿ ಸರ್ ಅಂತ ನಮ್ಮ ಒಟ್ಟಿಗೆ ಇದ್ದಾರೆ. ಅವರ ಸೈಟಲ್ಲಿ ಹೊಸ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. 60-40 ಸೈಟಲ್ಲಿ ಮನೆ ಕಟ್ಟುವಾಗ ಅವರ ನಮ್ಮ ಟೆಕ್ನಾಲಜಿನೆಲ್ಲ ಬಳಸ್ಕೊಂಡು ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂಪಾರ್ಟೆನ್ಸ್ ಕೊಟ್ಟರು. ಅವರು ಬೋರ್ವೆಲ್ಲೇ ಹಾಕ್ಸಿಲ್ಲ. ಬೆಂಗಳೂರಂಥ ನಗರದಲ್ಲಿ ಇಷ್ಟೆಲ್ಲ ಒಂದು ವೆಲ್ ಪ್ಲ್ಯಾನಡಾಗಿ ಮನೆ ಕಟ್ಟುವಾಗ ಬೋರ್ವೆಲ್ ಇಲ್ಲದೆ, ಕಾರ್ಪೊರೇಷನ್ ವಾಟ್ರು ಇಲ್ಲದೆ ಬರೀ ಮಳೆ ನೀರಿನ ವ್ಯವಸ್ಥೆನ ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಾ ಅಂತಂದೇಳಿ ಪ್ರಶ್ನೆ ಮಾಡಿದ್ರೆ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಹಾಗಾಗಿ ಅವರು ಮನೆ ಕಟ್ಟುವಾಗ ಈ ಒಂದು ಜಾಗದಲ್ಲಿ ನಾವು ನಿಂತಿರುವಂಥ ಜಾಗದಲ್ಲಿ 3 ಟ್ಯಾಂಕ್ಗಳು ಕಾಣಿಸ್ತಾ ಉಂಟು. ಇದು ಟ್ಯಾಂಕ್ ಎ, ಇಲ್ಲಿ ಟ್ಯಾಂಕ್ ಬಿ, ಅದು ಟ್ಯಾಂಕ್ ಸಿ ಅಂತ. ಒಂದೊಂದು ಟ್ಯಾಂಕಿನ ಕೆಪಾಸಿಟಿ 50,000 to 60,000 ಲೀಟರ್ ಕೆಪಾಸಿಟಿ ಇದೆ. ಟ್ಯಾಂಕ್ ಎ 50,000 to 60,000 ಲೀಟರ್ ಇದೆ, ಟ್ಯಾಂಕ್ ಬಿ 60,000 ಲೀಟ್ರು, ಟ್ಯಾಂಕ್ ಸಿ 30,000 ಲೀಟ್ರ್. ಅಂದರೆ ಸಾಧಾರಣ 1,30,000 ಲೀಟರ್ ಕೆಪಾಸಿಟಿ ರೈನ್ ವಾಟರ್ ಟ್ಯಾಂಕನ್ನು ಅವರ ಫ್ಲೋರಿಂಗ್ ಲೆವೆಲಲ್ಲೇ ಒಂದು ಟ್ಯಾಂಕಲ್ಲಿ ಡಿಸೈನ್ ಆಗಿದೆ. ಈಗ ನಾವು ಬಂದಿರುವಂಥ ಕೆಲಸ ಏನಂತಂದರೆ, ಈಗ ಎಲ್ಲ ಟೆರೇಸಿಂದ ಬರುವಂಥ ರೈನ್ ವಾಟರ್ನ ಎಲ್ಲ ಸೈಂಟಿಫಿಕಾಗಿ ಫಿಲ್ಟರ್ ಮಾಡಿ ಆ ನೀರನ್ನು ತಂದು ಈ ರೈನ್ ವಾಟರ್ ಟ್ಯಾಂಕಿಗೆ ಫಿಲ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಈಗ ಅವರು 3 ಟ್ಯಾಂಕ್ ಇದೆ. ನಮ್ಮ ಲಾಂಗ್ ವಿಷನ್ ಪ್ರಕಾರ ಒಂದಕ್ಕೆ ರೈನ್ ವಾಟರ್, ಒಂದಕ್ಕೆ ಕಾವೇರಿ, ಇನ್ನೊಂದಕ್ಕೆ ರೀಸೈಕಲ್ಡ್ ವಾಟರ್ ಅಂತ ಆ ಥರದ ಉದ್ದೇಶದಲ್ಲಿ ನಾವು ಮಾಡಿರುವಂಥ ವಿನ್ಯಾಸ ಇದು. ಈ ನಮ್ಮ ಪರಿಚಯ ಹೇಗಾಯಿತು, ಅವರು ಈ ಕೆಲಸ ಮಾಡಬೇಕು ಅಂತಂದೇಳಿ ಶಶಿಧರ್ ಪಲ್ಲಕ್ಕಿ ಸರ್ ಅವರ ಉದ್ದೇಶ ಏನಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಒಟ್ಟಿಗೆ ಇದ್ದಾರೆ. ಅವರಿಂದಲೇ ಹೆಚ್ಚಿನ ಮಾಹಿತಿ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮ್ಮ ಚಾನಲನ್ನು ಸಾಕಷ್ಟು ಜನ, ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ನಿಮ್ಮಂಥ ಇವರು ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರಿಗೆ ಕಾವೇರಿ ನೀರು ಸಾಕಾಗಲ್ಲ ಅಂತ 2-3 ಕನೆಕ್ಷನ್ ತಗೊಳ್ಳೋಂಥವ್ರು ಇದ್ದಾರೆ. ನೀವು ನನಗೆ ಕಾವೇರಿನೂ ಬೇಡ, ಬೋರ್ವೆಲ್ಲೂ ಬೇಡ ಅಂತಂದೇಳಿ ನೀವು ರೈನ್ ವಾಟರ್ಗೆ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿರ್ಬೇಕಾದ್ರೆ ನಿಮಗೂ ನೀರಿನ ಬಗ್ಗೆ ಭಾಳಷ್ಟು ಕಮಿಟ್ಮೆಂಟ್ ಇದೆ. ನಿಮ್ಮ ಊರಲ್ಲಿ, ನಿಮ್ಮ ಹುಟ್ಟೂರಲ್ಲಿ ಭಾಳಷ್ಟು ಕೆಲಸಗಳನ್ನ ನೀವು ಮಾಡಿದೆ ಅಂತ ಕೇಳ್ಪಟ್ಟೆ. ಹಾಗಾಗಿ ನಿಮ್ಮ ಮಾಹಿತಿಯನ್ನು ನಮ್ಮ ವೀಕ್ಷಕರು ಸ್ವಲ್ಪ ಹಂಚ್ಕೊಳ್ಬೇಕನ್ನೋದೇ ನಮ್ಮ ಒಂದು. ನಮಸ್ಕಾರ, ನನ್ನ ಹೆಸರು ಶಶಿಧರ್ ಪಲ್ಲಕ್ಕಿ ಅಂತೇಳಿ. ನಾನು ಬೆಂಗಳೂರಿನ ಉತ್ತರ ಭಾಗದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಬೆಂಗಳೂರು ನಾರ್ತಲ್ಲಿ ಸೇಬೋಟರ್ ಅಂಡ್ ತುಮಕೂರು ರೋಡ್ ಕಡೆ ನಾನು ವಾಸ ಮಾಡ್ತಾ ಇದ್ದೀನಿ. ಒಂದು ಗೇಟೆಡ್ ಕಮ್ಯುನಿಟಿ. ಅಲ್ಲಿ 60-40 ಸೈಜಿನ ಮನೆ ನಾನು ಕಟ್ಟಿದ್ದೀನಿ. ಈ ಸೈಟನ್ನು ನಾನು 2017ನೇ ಇಸ್ವಿಯಲ್ಲಿ ತೊಗೊಂಡಿದ್ದು. 18ರಲ್ಲಿ ನಾನು ಪ್ರಾಯಶಃ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ತೀನಿ. 2020 ನವಂಬರಲ್ಲಿ ಇಲ್ಲಿ ನಾನು ಈ ಮನೆಗೆ ಬರ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು, 2023ರಲ್ಲಿ ಬೆಂಗಳೂರು ಒಂದು ಭೀಕರವಾದಂಥ ಆಲ್ಮೋಸ್ಟ್ ಬರಗಾಲನ ಎದುರಿಸ್ತು. ಒಂದು ರೆಕಾರ್ಡ್ ಕೂಡ ಬಂತು ಪೇಪರ್ನಲ್ಲಿ, ನೀವು ಓದಿರ್ಬೋದು. ಅತ್ಯಂತ 180-200 ದಿವಸ ಒಂದು ಹನಿ ಕೂಡ ಮಳೆ ಬಂದಿರಲಿಲ್ಲ ಬೆಂಗಳೂರಿನಲ್ಲಿ. ಸಾಮಾನ್ಯವಾಗಿ ಮುಂಗಾರು ಪೂರ್ವವಾಗಿ ಅಥವಾ ಮುಂಗಾರು ನಂತರ ಒಂದಷ್ಟು ಮಳೆಗಳು ಬರುತ್ತೆ ಬೆಂಗಳೂರಿಗೆ. ಆದರೆ ಈ ಸರಿ ಮಾತ್ರ 2023-24ರಲ್ಲಿ ಯಾವುದೇ ಮಳೆ ಬರಲಿಲ್ಲ. ಆಗ ನನಗೆ ಈ ಮನೆ ಕಟ್ಟಿದ್ದದ್ರ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತು. ಮನೆ ಕಟ್ಟಿದ್ರ ಬಗ್ಗೆ ಅಲ್ಲ, ಆ ಮನೆ ಕಟ್ಟುವಾಗ ನಾನು ಈ ಏನು ಮಳೆ ನೀರಿನ ಕೊಯ್ಲನ್ನು ನಾನು ಯೋಚನೆ ಮಾಡಿದ್ದು, ಆವಾಗ ನನಗೆ ರಿಯಲೈಸ್ ಆಯಿತು ನಾನು ಮಾಡಿದ್ದು ತುಂಬ ಒಳ್ಳೆ ಕೆಲಸ ಅಂತೇಳಿ. ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ನಾನು 2017ರಲ್ಲಿ ಸೈಟ್ ತೊಗೊಂಡಾಗ, ನನ್ನ ಮನಸ್ಸಲ್ಲಿ ಫಸ್ಟ್ ಸೈಟ್ ತೊಗೊಂಡಾಗ ನಾನು ಮಳೆ ನೀರಿನ ಕೊಯ್ಲಿನ ಬಗ್ಗೆ ಆಗಲೇ ಯೋಚನೆ ಮಾಡಿದ್ದೆ ನಾನು. ಯಾಕೆಂತ ಹೇಳಿದ್ರೆ, ಈ ಲೇಔಟಲ್ಲಿ ಒಂದು ಕರಾರಿತ್ತು. ಏನಂತ ಹೇಳಿದ್ರೆ, ಇದು ಗೇಟೆಡ್ ಕಮ್ಯುನಿಟಿ. ಇಲ್ಲಿ ಪ್ರತಿಯೊಂದು ಮನೆಗೂ ಬೋರ್ವೆಲ್ ಕೊರೆಸ್ಲಿಕ್ಕೆ ಅವಕಾಶ ಇರಲಿಲ್ಲ, ನಂಬರ್ 1. ನಂಬರ್ 2, ಕಾವೇರಿ ಅಂತ ನೀರು ಕೂಡ ಇಲ್ಲಿಗೆ ಸಪ್ಲೈ ಇರಲಿಲ್ಲ. ಸೊ ನೀರಿನ ಬಗ್ಗೆ ನಾನು ತುಂಬ ಮುಖ್ಯವಾಗಿ ಅದನ್ನು ನೀರಿನ ಬಗ್ಗೆನೇ ನಾನು ಜಾಸ್ತಿ ಯೋಚನೆ ಮಾಡಿದೆ. ಸೊ ಅವಾಗ ನಾನಾಗಿ ಎಲ್ಲ ಡಿಸಿಷನ್ಗಳನ್ನು ಮಾಡೋದಕ್ಕಿಂತ, ಅಥವಾ ಆರ್ಕಿಟೆಕ್ಟರ್ಗಳಿಗೆ ಕೇಳಿ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಕೇಳಿ ಮಾಡೋದಕ್ಕಿಂತ ಒಬ್ಬ ಜಿಯೋ ಎಕ್ಸ್ಪರ್ಟನ್ನು ನಾನು ಮೀಟ್ ಮಾಡಿ ಅದನ್ನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದೆ. ಸೊ ನನಗೆ ಫಾರ್ಚುನೇಟ್ಲಿ ಗೊತ್ತಿದ್ದು, ನನ್ನ ಹುಟ್ಟೂರಾದ ಚಿಕ್ಕಜಾಜೂರು, ಅದು ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಬ್ಬ ಜಿಯೋ ಎಕ್ಸ್ಪರ್ಟ್ ಇದ್ದಾರೆ. ಇವರು ಡಾಕ್ಟರ್ ದೇವರಾಜ ರೆಡ್ಡಿ ಅಂಥೇಳಿ ಸೇರಿಕೊಂಡು ದೇವರಾಜ ರೆಡ್ಡಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಚಿತ್ರದುರ್ಗಕ್ಕೆ ಹೋಗ್ತೀವಿ. ಸೊ ಚಿತ್ರದುರ್ಗದಲ್ಲಿ ಹೀಗೆ ಸಾಕಷ್ಟು ಮಾತುಕತೆ ಆದಮೇಲೆ, ಆ ಮಾತುಕತೆ ಕೊನೆಗೆ ಅವ್ರ ಮನೆಯಲ್ಲಿ ನೀರು ಕುಡಿತೀವಿ. ಸೊ ನೀರು ಕುಡಿದಾಗ ನನಗೇನೋ ಅದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ.
ಅವರಿಗೆ ಕೇಳ್ತೀನಿ ನನಗೆ ಸರ್ ಏನು ನೀರು ಡಿಫ್ರೆಂಟ್, ಯಾಕಂದರೆ ನಾನು ಚಿತ್ರದುರ್ಗದಲ್ಲಿ ಗೊತ್ತು ನನಗೆ ನೀರು ಅಷ್ಟೊಂದು ರುಚಿಕರವಾಗಿಲ್ಲ. ಅವಾಗ ಅವರೆಲ್ಲ ಇದು ಮಳೆ ನೀರು ಅಂತ ಹೇಳಿದ್ರು. ನಮಗೆ ಒಂದೆರಡು ನಿಮಿಷ ಸ್ವಲ್ಪ ನನಗೆ ಇದಾಗಿ ಏನು ಮಳೆ ನೀರು ಕುಡಿದ್ಬಿಟ್ವಾ, ಗಲೀಜಿದೆಯಾ ಅದು ಅಂತೇಳಿ. ಸೊ ಅಲ್ಲಿಂದ ನನಗೆ ಆಸಕ್ತಿ ಬೆಳೀತಾ ಹೋಯಿತು. ಅವಾಗ ಅವ್ರಿಗೆ ಕೇಳಿದಾಗ ಮಳೆ ನೀರನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಹೇಗೆ ಕೊಯ್ಲು ಮಾಡ್ಕೋಬೇಕು, ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಅಂತೇಳಿ ಅಲ್ಲಿ ನನಗೊಂದು ಸಣ್ಣ ಮೊಳಕೆ ಹೊಡೆದಿತ್ತು. ಮುಂದೆ ನಾನೇನಾದರೂ ಮನೆ ಅಂತ ಕಟ್ಟಿದ್ರೆ ಈ ಮಳೆ ನೀರನ್ನು ಕೊಯ್ಲನ್ನು ಮಾಡಬೇಕು, ಮಳೆ ನೀರನ್ನು ಕುಡಿಬೇಕು, ಮಳೆ ನೀರನ್ನು ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದು ಅವಾಗ ಒಂದು ಸಣ್ಣ ಮೊಳಕೆ ಹೊಡೆದಿತ್ತು. ಸೊ 2017ರಲ್ಲಿ ನಾನು ಸೈಟ್ ಇಲ್ಲಿ ತೊಗೊಂಡ್ಮೇಲೆ ಬೆಂಗಳೂರು ಉತ್ತರ ಭಾಗದಲ್ಲಿ ಎಲ್ರಿಗೂ ಗೊತ್ತಿರೋಂಗೆ ಬೆಂಗಳೂರು ಉತ್ತರ ಭಾಗದಲ್ಲಿ ನೀರಿಂದು ಅಭಾವ ತುಂಬ ಇದೆ. ನೀವೆಷ್ಟೇ ಅಡಿ ಆಳ ಹೋದ್ರೂ 1500 ಮೀಟ್ರ್ಗಳು ಹೋದ್ರೂ ನಿಮಗೆ ನೀರು ಸಿಗೋದು ತುಂಬ ಕಷ್ಟ. ನೀರು ಸಿಕ್ಕರೂ ಕೂಡ ತುಂಬ ಕಲುಷಿತವಾದ ನೀರು, ಕ್ಲೋರೈಡ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕುಡಿಲಿಕ್ಕೆಲ್ಲ ಅದನ್ನು ಉಪಯೋಗಿಸ್ಲಿಕ್ಕೂ ಅಷ್ಟೊಂದು ಮಾನದಂಡವಾಗಿರೋ ನೀರು ಆಗಿರೋಲ್ಲ ಅದು. ಇಂಥದ್ರಲ್ಲಿ ನಮ್ಮ ಕ್ಲೋಸ್ಡ್ ವೆಂಚರಲ್ಲಿ ಒಂದು ದೊಡ್ಡ ಗೇಟೆಡ್ ಕಮ್ಯುನಿಟಿ ಅದು. ಅಲ್ಲಿ ಒಂದು ಕರಾರಿತ್ತು, ಏನು ಅಂತ ಹೇಳಿದ್ರೆ ನಾವು ಸೈಟ್ ಕೊಟ್ಟ ಮೇಲೆ ನೀವು ಸೈಟ್ನವರು ಯಾರು ಬೋರ್ವೆಲ್ ಹಾಕಬಾರ್ದು ಅನ್ನೋದು ಒಂದು ಕರಾರಿತ್ತು ಅಲ್ಲಿ. ಅದ್ರ ಮೇಲೆ ಮತ್ತೆ ಬೇರೆ ನೀರಿಂದು ಸೋರ್ಸ್ ಅಲ್ಲಿ ಕಾವೇರಿ ಆಗಲಿ ಅಥವಾ ಬೇರೆ ಯಾವುದೇ ಆಗಲಿ ಅಲ್ಲಿ ಇರಲಿಲ್ಲ. ಸೊ ಲೇಔಟ್ ಅವರು ಒಂದಷ್ಟು ನೀರುಗಳು ಕೊಡ್ತಾಯಿದ್ರು. ಆಗ ಕೇವಲ ಒಂದು 160 ಮನೆ ಇತ್ತು, 120 ಎಕರೆಗೆ. ಆವಾಗ ನಮಗೆ ಗೊತ್ತಿತ್ತು ಈಗ ನನಗೆ ನೀರು ಸಿಗ್ಬೋದು, ಮುಂದೆ ನೀರು ಸಿಗೋದು ಒಂದು ಪ್ರಶ್ನೆ ನನಗಿದ್ದೇ ಇತ್ತು. ತದನಂತರ ನಾವು ಈ 60-40 ಸೈಟಲ್ಲಿ ನಾನು ಮನೆ ಕಟ್ಟಿದಾಗ ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ, ಸಾಕಷ್ಟು ಕನಿಷ್ಠ ಪಕ್ಷ 8ರಿಂದ 10 ಜನ ನಾವು ಮನೆಯಲ್ಲಿ ರೆಗ್ಯುಲರಾಗಿ ವಾಸ ಮಾಡ್ತೀವಿ. ಇನ್ಕ್ಲೂಡಿಂಗ್ ನಮ್ಮ ಸರ್ವೆಂಟ್ ಫ್ಯಾಮಿಲಿ ಕೂಡ ಇದೆ ನಮ್ಮ ಮನೆಯಲ್ಲಿ. ಅವರು ಸೇರಿ ಒಂದು 10 ಜನ ಅಂತೂ ಮಾಡ್ತೀವಿ. ಮತ್ತು ಊರಿಂದ ಹೋಗೋರು ಬರೋರು ಎಲ್ಲ ಜಾಸ್ತಿ ಇದ್ದಾರೆ. ಸೊ ಇಷ್ಟೆಲ್ಲ ಇದ್ದಾಗ ನೀರು ತುಂಬ ಅವಶ್ಯಕವಾದ ಎಲಿಮೆಂಟ್ ಆಗುತ್ತೆ. ನಮಗೆ ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಯಾವುದನ್ನು ಬೇಕಾದರೂ ಕೊಳ್ಳಬೋದು, ತರ್ಬೋದು, ಏನಾದರೂ ಇರುತ್ತೆ. ಬಟ್ ನೀರಿನ ಬಗ್ಗೆ ನಾವು ತುಂಬ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಡ್ತಿರ್ತೀವಿ. ಸೊ ಆಗ ನಾವು ದೇವರಾಜ ರೆಡ್ಡಿನ ಮತ್ತೆ ನಾನು 2014-15ರಲ್ಲಿ ಅವ್ರ ಮನೆಗೆ ಹೋಗಿದ್ದರ ನಂತರ ನೆನಪಿಟ್ಕೊಂಡಿದ್ದೆ. ಆ ಕಾಂಟ್ಯಾಕ್ಟಲ್ಲಿ 2018ರಲ್ಲಿ ಮತ್ತೆ ನಾನು ಕರೆಸಿದೆ. ಯಾವಾಗ ಈ ಗುದ್ದಲಿ ಪೂಜೆ ಮಾಡಿ ಎಕ್ಸ್ಕವೇಷನ್ ಟೈಮಲ್ಲೇ ನಾನು ದೇವರಾಜ ರೆಡ್ಡಿ ಅವ್ರನ್ನ ಕರೆಸಿದೆ. ದೇವರಾಜ ರೆಡ್ಡಿ ಅವರು ಬಂದುಬಿಟ್ಟು ಮಣ್ಣೆಲ್ಲ ಪರೀಕ್ಷೆ ಮಾಡಿ ಅವರು ಎಷ್ಟು ಜನ ಇದ್ದಾರೆ, ಎಷ್ಟು ನೀರು ಬೇಕಾಗುತ್ತೆ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರು. ಹತ್ತತ್ರ ಅವ್ರ ಕ್ಯಾಲ್ಕುಲೇಷನ್ಸಲ್ಲಿ ನಮಗೆ 3-4 ಲಕ್ಷ ಲೀಟ್ರ್ವರೆಗೂ ಬೇಕಿತ್ತು. ಬಟ್ ಅಷ್ಟೊಂದು 3-4 ಲಕ್ಷ ಲೀಟ್ರ್ ಮಾಡೋದು ಅಟ್ಲೀಸ್ಟ್ ವಿ ಕಾಂಪ್ರಮೈಸ್ ಇಟ್ಟು 50%, 1.5 ಲಕ್ಷ ಲೀಟ್ರನ್ನ ನಾವು ಸೇವ್ ಮಾಡೋ ಥರ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ವಿ. ಸೊ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ಮೇಲೆ ಸಾಕಷ್ಟು ಒಂದು ಸಣ್ಣದೊಂದು ಒತ್ತಡ ಮತ್ತು ಒಂದು ವಿರೋಧ ಬರ್ತಾನೆ ಇತ್ತು. ಈ ಒಂದು ಮನೆ ಒಳಗಡೆಯಿಂದನೇ ಬರ್ತಾಯಿತ್ತು, ಯಾಕೆ ಅಷ್ಟೊಂದು ಖರ್ಚು ಯಾಕೆ ಮಾಡ್ತೀರಾ ಅಂತ ಒಂದು. ಎರಡನೇದು ಕೂಡ ಆರ್ಕಿಟೆಕ್ಚರು ಮತ್ತು ಈ ಸಿವಿಲ್ ಇಂಜಿನಿಯರ್ಸ್ಗಳು ಅವರು ಇಷ್ಟು ದೊಡ್ಡದನ್ನು ಅವರ ಎಕ್ಸ್ಪೀರಿಯೆನ್ಸಲ್ಲಿ ಅವರು ಕಟ್ಟಿದ್ದಿಲ್ಲ. ಹಾಗಾಗಿ ದೇ ವಾಸ್ ಜಸ್ಟ್ ಲುಕಿಂಗ್ ಫಾರ್ ಎ ಸ್ಮೂತ್ ಫ್ಲೋ. ಒಂದು 5,000-10,000 ಲೀಟ್ರಿಗೆ ಅದೆಲ್ಲ ಆಗಲ್ಲ, ಹೋಗಲ್ಲ ಸರ್, ಅದೇನು ನೀವು ಮಾಡಲಿಕ್ಕಾಗಲ್ಲ, ಅದು ಗಲೀಜಾಗುತ್ತೆ ಅದೆಲ್ಲ ಅಂತ. ಬಟ್ ಐ ವಾಸ್ ವೆರಿ ಫಾರ್ಮ್ ಮೈಂಡ್. ನಾನು ಇಟ್ಕೊಂಡಿದ್ದೆ, ಇಲ್ಲ ನಾನು ಅದೇನಾದರೂ ಆಗಲಿ ನಾವು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಮತ್ತು ಇಷ್ಟು ದೊಡ್ಡ ಮನೆಗೆ 60-40 ಮನೆಗೆ ನಾವು ಪಿಲ್ಲರ್ನೆಲ್ಲ ಇಡಿಸುವಾಗ ಟ್ಯಾಂಕನ್ನು ಕೆಳಗಡೆನೇ ಕಟ್ಟಬೇಕು, ಗ್ರೌಂಡ್ ಲೆವೆಲಿಂದ ಕೆಳಗಡೆ. ಸೊ ಪಿಲ್ಲರ್ಗಳು ಎಲ್ಲಿ ಬರುತ್ತೆ, ಏನು ಬರುತ್ತೆ ಅಂಥೇಳಿ ಅದಕ್ಕೂ ಕೂಡ ನಾವು ದೇವರಾಜ ರೆಡ್ಡಿ ಅವ್ರು ಸಹಾಯ ಮಾಡಿದ್ರಿಲ್ಲ, ನೀವು ಟ್ಯಾಂಕ್ ಒಳಗಡೆಯಿಂದನೇ ಪಿಲ್ಲರ್ ಇರಿಸಿ, ಏನು ತೊಂದರೆ ಆಗೋಲ್ಲ ಅಂತ ಹೇಳ್ಬಿಟ್ಟು. ದೆನ್ ಈಗ 1.5 ಲಕ್ಷ ಲೀಟ್ರನ್ನ ಹಿಡಿದಿರ್ತಕ್ಕಂಥ ದೊಡ್ಡ ಟ್ಯಾಂಕ್, ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ. ಆ್ಯಂಡ್ ವಾಟರ್ ನಿಮಗೆ ಗೊತ್ತಿರೋ ಥರ ಶಿಯರ್ ಫೋರ್ಸ್ ಜಾಸ್ತಿ ಇರುತ್ತೆ. ಕೇವಲ ನೀವು ಬ್ಲಾಕ್ಗಳಿಂದ ಕಟ್ಟಿ ಅಷ್ಟು ನೀರನ್ನು ಹಿಡಿದಿಟ್ಟು ಆಗೋದಿಲ್ಲ. ಸೊ ಅವಾಗ ನಾವು ಅದಕ್ಕೆ ಸ್ಟ್ರಾಂಗ್ ಕಾಂಕ್ರೀಟ್ಗೆ ಹೋಗ್ಬೇಕಾಯ್ತು. ಮತ್ತು ನಮ್ಮ ಖರ್ಚು ಸ್ವಲ್ಪ ಜಾಸ್ತಿ ಆಗ್ತಾ ಹೋಯಿತು. ಹತ್ತತ್ರ ನಾವು ಇದಕ್ಕೆ ಒಂದು 15-20 ಲಕ್ಷ ಎಕ್ಸ್ಟ್ರಾ ಅಮೌಂಟ್ಗಳು ಬೇಕಾಯಿತು. ಸೊ ನಾವೇನು ಮಾಡಿದ್ವಿ, ಈ 15 ಲಕ್ಷ ನಾವು ಹೋಮ್ ಥಿಯೇಟ್ರ್ ಮಾಡಬೇಕು ಅಂತಿದ್ದಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಈ 15 ಲಕ್ಷ ನಾವು ಇಲ್ಲಿ ವಿನಿಯೋಗಿಸೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೂ ಒಂದು ಸಣ್ಣ ಒತ್ತಡಗಳು, ರೆಸಿಸ್ಟೆನ್ಸು ಎಲ್ಲ ಬಂತು. ಬಟ್ ನಾನು ಎಲ್ರಿಗೂ ಮನೆಯವ್ರಿಗೆ, ಕುಟುಂಬದವರಿಗೆ, ವರ್ಗದವ್ರಿಗೆ ಕನ್ವಿನ್ಸ್ ಮಾಡಿದೆ, ನೋಡಿ ನೀರು ತುಂಬ ಇಂಪಾರ್ಟೆಂಟ್. ನಾವು ಹೋಮ್ ಥಿಯೇಟ್ರನ್ನ ಯಾವಾಗ ಬೇಕಾದರೂ ಕಟ್ಕೋಬೋದು, ಮನೆ ಕಟ್ಟಿ ಆದಮೇಲೆ ಕಟ್ಬೋದು. ಮನೆ ಕಟ್ಟಿ ಆದಮೇಲೆ ನಾವು ಈ ಥರ ನೀರನ್ನು ನಮಗೆ ಮುಂದೆ ಬರಗಾಲ ಬಂದರೆ
ಅದನ್ನೆಲ್ಲ ನಾವು ಮತ್ತೆ ಮಾಡ್ತೀವಿ ಅನ್ನೋದು ಸಾಧ್ಯವಾಗೋದು ಮಾತ್ರ ಅಂತೇಳಿ ಸ್ವಲ್ಪ ಅವ್ರಿಗೆ ಅದು ನಾಟು ಓಕೆ ಅದು ಮಾಡಿ ನೀವೇನಾದರೂ ಮಾಡಿ ಮುಂದೆ ಹೆಂಗಿದ್ರು ಕಟ್ತಾರಲ್ಲ ಅನ್ನೋದೊಂದು ಅವ್ರಿಗೊಂದು ಭರವಸೆ ಇತ್ತು. ಸೊ ಹಾಗಾಗಿ ಇಷ್ಟು ದೊಡ್ಡ ಟ್ಯಾಂಕನ್ನು ನಾವು ಕಟ್ಟುವಾಗ ಎರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು, ಮತ್ತು ಅಷ್ಟು ನೀರನ್ನು ನಾವು ಹೇಗೆ ಸಮರ್ಪಕವಾಗಿ ಸಂಗ್ರಹಣೆ ಮಾಡಿ ಅದನ್ನು ಫಿಲ್ಟ್ರ್ ಮಾಡಬೇಕು ಅನ್ನೋದು. ಸೊ ಅದಕ್ಕೆ ಏನು ಮಾಡಿದ್ವಿ ನಾವು, ಒಂದು ಟ್ಯಾಂಕ್ ಮಾಡೋ ಬದಲು ಈ 1.5 ಲಕ್ಷ ಲೀಟರ್ನ 3 ಟ್ಯಾಂಕ್ ಆಗಿ ಸಣ್ಣ ಸಣ್ಣ ಭಾಗಗಳಾಗಿ ಕನ್ವರ್ಟ್ ಮಾಡಿದ್ವಿ. 50,000, 50,000, 50,000, ಟ್ಯಾಂಕ್ ಎ, ಟ್ಯಾಂಕ್ ಬಿ, ಟ್ಯಾಂಕ್ ಸಿ. ಸೊ ಟ್ಯಾಂಕ್ ಎನಲ್ಲಿ ತುಂಬಿದ ಮೇಲೆ ನಂತರ ಟ್ಯಾಂಕ್ ಬಿಗೆ ಹೋಗುತ್ತೆ, ಟ್ಯಾಂಕ್ ಬಿ ತುಂಬಿದ ಮೇಲೆ ಟ್ಯಾಂಕ್ ಸಿಗೆ ಹೋಗುತ್ತೆ. ಸೊ ಏನಾಯಿತು, ನಾವು ಕಟ್ಟುವಾಗ 1.5 ಲಕ್ಷ ಪ್ಲ್ಯಾನ್ ಮಾಡಿದ್ವಿ. ಬಟ್ ಟ್ಯಾಂಕ್ ಸಿ ಜಾಗದಲ್ಲಿ ಒಂದು ದೊಡ್ಡ ಬಂಡೆ ಬಂದಿದ್ದರಿಂದ ಬಹುಶಃ ಒಂದು 20,000 ಲೀಟ್ರಷ್ಟು ನಮಗೆ ಕಡಿಮೆ ಆಯಿತು. ಅಂದರೆ 30,000ಕ್ಕೆ ಅದು ಡಿಸೈನ್ ಆಯಿತು. ಸೊ ನಮ್ಮಲ್ಲಿ ಈಗ 1,30,000 ಲೀಟರ್ ಇದೆ ನೋಡಿ. ಮತ್ತೆ ನಾನು 2023ನೇ ಇಸ್ವಿಗೆ ಹೋಗ್ತೀನಿ. ಅಂಥ ಭೀಕರವಾದ ಬೇಸಿಗೆ ಅದು. ಆಲ್ಮೋಸ್ಟ್ 190ರಿಂದ 200 ದಿವಸ ಬೆಂಗಳೂರಿನಲ್ಲಿ ಮಳೆನೇ ಬಂದಿರಲಿಲ್ಲ. ನಾವು ಈ ಲೇಔಟಲ್ಲಿ ಒಂದು ಹನಿ ಕೂಡ ಹೊರಗಡೆಯಿಂದ ನೀರು ತೊಗೊಂಬಂದಿಲ್ಲ. ಅಷ್ಟೇ ನೀರನ್ನು ನಾವು ಸಮರ್ಪಕವಾಗಿ ಮಳೆ ಅದನ್ನೇ ಬಳಸ್ಕೊಂಡು ನಮಗೆ ಅದು ಅಷ್ಟು ಜನ ಇದ್ದರೂ ಕೂಡ ನಮಗೆ ಆ ನೀರು ಸಾಕಾಯ್ತು. ನಂತರ ಈ ಲೇಔಟ್ ಅವರಿಗೆ ನಾನು ಈ ನಮ್ಮ ಈ ಸೊಸೈಟಿ ಅಂತ ಏನು ಲೇಔಟ್ ಸೊಸೈಟಿ ಇವ್ರನ್ನೆಲ್ಲ ನಾನು ಸಂಪರ್ಕ ಮಾಡಿ ಅವರಿಗೆಲ್ಲ ಹೇಳಿದೆ, ಇಲ್ಲ ನಾವು ಮಳೆ ನೀರು ಕೊಯ್ಲು ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಇಷ್ಟು ಬೋರ್ವೆಲ್ಗಳೆಲ್ಲ ಒಣಗೋಗ್ಬಿಡುತ್ತೆ ಲಾಸ್ಟ್ ಸಮ್ಮರಲ್ಲಿ. ಈಗ ನಾನೇ ಅದನ್ನು ಇನಿಷಿಯೇಟ್ ಮಾಡಿದೆ. ನಾನೇ ಅದಕ್ಕೊಂದು 20,000 ರೂಪಾಯಿ ಡೊನೇಟ್ ಮಾಡಿ ನಾನೇ ಫಸ್ಟ್ ಕೊಟ್ಟಿದ್ದೆ. ಡೊನೇಟ್ ಮಾಡಿ ಎಲ್ಲ ಕಡೆ ಇಂಡು ಗುಂಡಿಗಳನ್ನು ಮಾಡೋಣ ಎಲ್ಲ ಈ ಏರಿಯಾ ಲೇಔಟ್ಗಳಲ್ಲಿ. ಸೊ ದಟ್ ಈ ಮಳೆಗಾಲದಲ್ಲಿ ಒಂದು ಪ್ರೆಡಿಕ್ಷನ್ ಇತ್ತು, ಈ ಸಲ ಮಳೆಗಾಲ ಮುಂಗಾರು ಚೆನ್ನಾಗಿ ಬರುತ್ತೆ ಅಂತ. ಅದನ್ನು ನೀರನ್ನು ಹಿಡಿದಿಟ್ಕೊಟ್ರೆ ನಮ್ಮ ಬೋರ್ವೆಲ್ಗಳು ಸಮೃದ್ಧ ಆಗ್ತದೆ, ನೀರು ಬರುತ್ತೆ. ಸೊ ಅದೊಂದು ರೀತಿ ನಾನು ಅವರಿಗೆ ನಮ್ಮನೇ ಹೇಳ್ತೇನೆ, ನಮ್ಮ ಲೇಔಟು ಕೂಡ ನಾನು ಅದನ್ನು ಸ್ವಲ್ಪ ಅವರಿಗೆ ಎಜುಕೇಟ್ ಮಾಡಿದೆ. ಅದು ಈಗ ಸುಮಾರು ಜನ ಅದನ್ನು ನೋಡಿ ನಮ್ಮ ಲೇಔಟಲ್ಲಿ ಸಾಕಷ್ಟು ಜನ ಈ ಮಳೆ ನೀರು ಕೊಯ್ಲನ್ನು ಅಳವಡಿಸ್ಕೊಂಡಿದ್ದಾರೆ. Surface water is contaminated as compared to rain water, because surface water will have a chlorine content, fluoride content, and even river will carry so many things. Lakes have so many things, but rain water is as good as purest form of water. Even I have in my home actually I have hardness checker, pH value checker, everything I kept actually. So after collecting actually quite often I am checking that all those things, and also that how we are collecting the water on the floor, on the top floor actually, that is our catchment area. 60-40 site, approximately around 190 square meters and above. ನೀವು ಚೆಕ್ಔಟ್ ಆಲ್ ಕಾರ್ನರ್ಸ್ ಅರೌಂಡ್ 3 feet ಎಲ್ಲ ಬಿಟ್ಟೋದ್ರೆ the effective catchment area is 175 square meter. So Devraj Reddy has taught me one simple calculation, that actually 1 square meter, 1 millimeter of rain falling, we will get 1 liter of water. I repeat, 1 square meter, 1 millimeter of water, we will collect 1 liter. For example, if we have a 10 millimeter of rainfall, 10 millimeter into 175. So 1750, 1750 liters of water straight away we will collect it. So in all the area, on top of that we made a whitewash. In all the area we have given a duct, around 4 area we given a duct. So in the pipeline, it is filter is there. So that is one level of filter. Then after that filter, this all 4 pipeline, it joins one point. There we have a many layers of filtration. So they have put some membrane, 20 mm jelly, 10 mm jelly, some the many things that we made it actually. There again it will get filtered. So that all filter water, it will go to the sump. So their sump actually. So the only thing is it will not get contaminated unless if you are not allowing that sunlight inside. Very important ಏನಂತಂದ್ರೆ ಆ ಲಿಡ್ನ ಪ್ರಾಪರ್ ಕ್ಲೋಸ್ ಮಾಡಬೇಕು. ಆ ಲಿಡ್ನ ಪ್ರಾಪರ್ ಕ್ಲೋಸ್ ಮಾಡಿ ಸನ್ಲೈಟ್ ಇಂಟರ್ಫಿಯರ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಟೈಲ್ ವಾರ್ಮ್ಸ್ ಆಗೋದು ಅದೆಲ್ಲ ಏನೂ ಆಗೋದಿಲ್ಲ. ಸೊ ಬ್ಯೂಟಿಫುಲ್ ಆಗಿರುತ್ತೆ ವಾಟರ್. ನೀವು ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಟೇಕ್ ಕೇರ್, ಈಸಿ ಮೇಂಟೆನೆನ್ಸ್. ಒನ್ಸ್ ಇನ್ ಎ ಇಯರ್ ಆರ್ ಟ್ವೈಸ್ ಇನ್ ಎ ಇಯರ್ ವಿ ನೀಡ್ ಟು ಕ್ಲೀನ್ ದಟ್ ಆಲ್. ಈ ಥರದ ಎಲೆಗಳು ಆ ಥರದ್ದು ಏನೇನೋ ಇರುತ್ತೆ ಅದೆಲ್ಲ ಫಿಲ್ಟರ್ ಮಾಡ್ಕೋಬೇಕು.
ಆಮೇಲೆ ಆ ಮೆಂಬ್ರೇನ್ಸನ್ನು 2 ವರ್ಷ 3 ವರ್ಷಕ್ಕೊಂದ್ಸಲಿ ಆ ಮೆಂಬ್ರೇನ್ಸನ್ನು ನಾರ್ಮಲಿ ಅವರೇ ಸಜೆಸ್ಟ್ ಮಾಡ್ತಾರೆ, ಅದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು. ಅದು ಬಿಟ್ಟರೆ ಮೇಂಟೆನೆನ್ಸ್ ಅಷ್ಟು ದೊಡ್ಡ ಇದೇನಲ್ಲ ಅದು. What is the dimension of your tank? Dimension is approximately 17 feet width, 14 feet depth, and almost around 25 feet. So out of 40 feet, 25 feet is there actually. That is each one. No, that is total, and we bifurcation about 50,000, 50,000, 50,000. Okay. So you have maintained log books. Yes. So usually, why I am making this log book actually, just I wanted my academic interest. ಸೊ ಒಂಥರ ಅದು ಹ್ಯಾಬಿಟ್ ಆಗಿಬಿಡುತ್ತೆ, ಅಂದರೆ ಎಷ್ಟು ಮಳೆ ಬಂತು, ಎಷ್ಟು ನೀರು ಬಂತು ಅಂತೇಳಿ. ಸೊ ವಿ ಜಸ್ಟ್ ಪುಟ್ ಇಟ್ ಒನ್ ಆನ್ ದ ಟಾಪ್ ಆಫ್ ದಿ ಫ್ಲೋರ್, one small rain gauge. It is available in Amazon everywhere, about 1,000-1,500 rupees cost. So overnight ಮಳೆ ಬಂತು ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗ್ಬಿಟ್ಟು ಒನ್ ಡೇನಲ್ಲಿ ಯು ಜಸ್ಟ್ ಮೆಜರ್ ಇಟ್. ಸೊ 10 ml ಇದೆ ಅಂತ ಹೇಳಿದ್ರೆ, ಎಸ್ ಇಮಿಡಿಯೇಟ್ಲಿ ಐ ಸೆಡ್ 10 ml ವಾಟರ್ ರೈನ್ ಫಾಲ್ ಆಗಿದೆ, 175,750 ಲೀಟರ್ಸ್ ಆಫ್ ವಾಟರ್ ಬಂದಿದೆ. ಐ ಹ್ಯಾವ್ ಕೈಂಡ್ ಆಫ್ ಎ ಸ್ಯಾಟಿಸ್ಫ್ಯಾಕ್ಷನ್. ಸೊ 1,750 ವಿತೌಟ್ ಎನಿ ಎಫರ್ಟ್. I have not done anything actually. So the system was made very long back, 4 years back. After that you are hassle free. So no maintenance, nothing actually. So 1,750, you just see that without, you are just sitting at home sleeping well, and you are, and next day you are having with 3,000 liters of water, 4,000 per liter. How amazing. And it is, you know, it's a ಏನು ಹೇಳ್ತಾರೆ, ಒಂದು ದೇವ್ರ ವರ ಇದೆ ಮಳೆ ಅನ್ನೋದು. ಸೊ ವೆನ್ ಯು ಆರ್ ನಾಟ್ ಅಕ್ಸೆಪ್ಟಿಂಗ್ ಯುವರ್ ಅದು ವರ ಏನು ಇದು ಮಾಡಿದ್ರೆ, ಯು ಆರ್ ಅಬ್ಯೂಸಿಂಗ್ ದ ಗಾಡ್. ಸೊ ವೆನ್ ಯು ಆರ್ ಟೇಕಿಂಗ್ ದಟ್ ಒನ್, ಇಟ್ ಇಸ್ ರೈನ್ ಫಾಲ್ ಫಾರ್ ಯು ಆ್ಯಕ್ಚುಲಿ. ಯು ಆರ್ ಟೇಕನ್ ಆ್ಯಂಡ್ ಯು ಆರ್ ಯುಟಿಲೈಸ್, ಯು ಆರ್ ರೆಸ್ಪೆಕ್ಟಿಂಗ್ ಯುವರ್ ಗಾಡ್. So according to your log book, approximately how many rainy days are there in Bangalore in the last 3-4 years? Approximately. See, when you go back to the Bengaluru history, I have seen this one around 1,000 to 1,500 millimeter. ಅಂದರೆ 1.5 ಮೀಟರ್ ತನಕನೂ ಮಳೆ ಆಗಿರೋದು ರೆಕಾರ್ಡ್ ಇದೆ, ಇಫ್ ಐ ಆಮ್ ನಾಟ್ ರಾಂಗ್. ಆ್ಯಂಡ್ ರೈನಿ ಡೇಸ್ ಮೇ ಬಿ ಅಬೌಟ್ ಅರೌಂಡ್ ಪ್ರೀ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್ ಆ್ಯಂಡ್ ಹಿಂಗಾರು ಮತ್ತು ಮುಂಗಾರು ಮಳೆ ಇದೆಲ್ಲ ಲೆಕ್ಕ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 175 to 200 ಡೇಸ್. ದಟ್ ಈಸ್ ಅ ರೈನಿ ಡೇಸ್ ಆ್ಯಕ್ಚುಲಿ. ನನ್ನ ಲಾಗ್ ಬುಕ್ಕಲ್ಲಿ ನಾನು ಒಂದು ಸ್ಮಾಲ್ ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡಿದ್ದೀನಿ. ಅಂದರೆ 10 ಮಿಲಿಮೀಟರ್ಗಿಂತ ಕೆಳಗಡೆ ಬಂದರೆ ಹಗುರವಾದ ಮಳೆ, 10ರಿಂದ 30 ಬಂದರೆ ಮಧ್ಯಮವಾದ ಮಳೆ, 50 ಮಿಲಿಮೀಟರ್ಗಿಂತ ಮೇಲೆ ಬಂದರೆ ತೀವ್ರವಾದ ಮಳೆ, ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ದಟ್ ವಿ ಆರ್ ಜಸ್ಟ್ ಮೇಂಟೈನಿಂಗ್. ರಫ್ಲಿ ಅದರಲ್ಲಿ ಒಂದು 100 ಡೇಸ್ ಅಂತೂ ಬಂದಿದೆಯಾ ಪ್ರತಿ? ನನ್ನ ಲಾಗ್ ಬುಕ್ಕಲ್ಲಿ ಪ್ರಕಾರ ಬಂದಿದೆ, ಈಸಿಯಾಗಿ ಬಂದಿದೆ ನನ್ನ ಲಾಗ್ ಬುಕ್ ಪ್ರಕಾರ. So now you are happy that you did it? Yes, absolutely very happy, because I am just accepting that rain water. It is a nature water actually, and also I am contributing to the society in other way. You forget about that cost, everything. So I am contributing to flood everywhere. You are seeing that Bengaluru 150 millimeter ಜಾಸ್ತಿ ಬಂದರೆ flood. Why it is flood? Because people are allowing that water to go there. I am avoiding that. And very important, people are talking about carbon dating. Water transportation, water preparation, water filtration, water preparation, all this produce carbon dating. Without carbon dating, I am taking that bonus. So this is the very essential. I recommend all the people, if not 60-40, if not 1.5 lakhs of water, at least use whatever possible extent. Especially the people who can think it for, people are thinking for home theater, people are thinking luxury bedroom, everything. Apart from that, they have to think of that their water source. If they plan well in early, that would be like anything. That's a game changer. That's a game changer. This is rain gauge actually. This has to be placed on top of your roof actually, where there should not be any distortion. In that place you have to keep it, and inside there is a gauge. You'll have to take it here, and it has to be measured. This capacity is up to 100 millimeter. Now you can see this rainfall is up to 40 millimeter, 40 mm. Yeah.
ಅಲ್ಲೆರಡು ತೋರಿಸ್ಬಿಡೋಣ ಸರ್ ಅದು ಡೈರೆಕ್ಟ್ ಒಂದು ಕಾಣುತ್ತೆ ಸಾಕು ಅಲ್ಲ ಬಟ್ ಒಂದು ಚೇಂಬರ್ ಚೇಂಬರ್ ಕಾಣುತ್ತೆ. ಹಾಕಿಲ್ಲ ಅದು. ಫುಲ್ ಬಂದು You just see that from the top. Just see it from the top. ಜಾಗ ನೀನೇ ಹೋಗ್ತಾರೆ ಇಲ್ಲೇ ತಗೊಂಡಿದ್ದೆ ಹಿಂಗೆ ತಗೊಂಡು You see another one. This is another one. So all this is from the filter. From here, it will go to this here in the filter. Just see that it will come to here and come slightly and just open a lid. All the pipelines, it will go here. Wherever that is going, it will come here. You just come here slowly. This is the lid. You see this one, all water will come here. It fall here, everything. Again, we made a filter over there. Yeah.